ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮನೆಯೊಳಗಿನ ಕಿಚ್ಚು ಮನೆಯನ್ನ ಸುಡದೆ ಅದು ಬೇರೆಯವರ ಮನೆ, ಪಕ್ಕದ ಮನೆಯನ್ನ ಸುಡುತ್ತಾ ಅನ್ನೋದು ನೀವು ಕೇಳಿದಿರಲ್ಲ. ಜಗಜ್ಯೋತಿ ಬಸವಣ್ಣನವರ ಮಾತು. ಈಗ ಪಕ್ಕದ ಪಾಕಿಸ್ತಾನದ ಕತೆ ಹೀಗೆ ಆಗಿದೆ. ಉಗ್ರಗಾಮಿಗಳನ್ನ ಸಾಕೊಂಡಿದ್ದ ಪಾಕಿಸ್ತಾನ ಈಗ ಅದೇ ಉಗ್ರರಿಂದ ನರಕವನ್ನ ನೋಡ್ತಾ ಇದೆ. ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ರೈಲನ್ನೇ ಹೈಜಾಕ್ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಪುಲ್ವಾಮಾ ಮಾದರಿ ಬಸ್ ದಾಳಿ ನಡೆಸಲಾಗಿದೆ. ಬಲೂಚ್ ರಾಜಧಾನಿ ಕ್ವೆಟಾದಿಂದ ತಫ್ತನ್ ಸಿಟಿಗೆ ಹೋಗ್ತಾ ಇದ್ದ ಪಾಕ್ ಸೈನಿಕರ ವಾಹನದ ಮೇಲೆ ದಾಳಿಯಾಗಿದೆ. ಕನಿಷ್ಠ 90 ಪಾಕ್ ಸೈನಿಕರ ಹತ್ಯೆಯಾಗಿದೆ. ಬಲೂಚ್ ಹೋರಾಟಗಾರರು ನಮ್ಮ ಗೆಲುವು ಇದು ಅಂತ ಹೇಳಿದ್ದಾರೆ. 8 ಬಸ್ಗಳು ಹೋಗ್ತಾ ಇದ್ವು. ನಮ್ಮ ದಾಳಿಗೆ ಒಂದು ಬಸ್ ಸಂಪೂರ್ಣ ಸುಟ್ಟು ಹೋಗಿದೆ, ಮತ್ತೊಂದು ಬಸ್ಗೂ ತುಂಬಾ ಡ್ಯಾಮೇಜ್ ಮಾಡಿದೀವಿ, 90 ಶತ್ರುಗಳನ್ನು ನಿರ್ನಾಮ ಮಾಡಿದೀವಿ ಅಂತ ಬಲೂಚ್ ಪಡೆ ಹೇಳಿದೆ. ಆದರೆ ಸಂಖ್ಯೆಯನ್ನ ಪಾಕಿಸ್ತಾನ ಎಂದಿನಂತೆ ಅಲ್ಲಗಳೆದಿದೆ. 7 ಬಸ್ ಮತ್ತು 2 ವಾಹನಗಳಲ್ಲಿ ನಮ್ಮ ಸೇನೆ ತಫ್ತನ್ ನಗರಕ್ಕೆ ಹೋಗ್ತಾ ಇತ್ತು. ಈ ವೇಳೆ ಸೈನಿಕರಿದ್ದ ಒಂದು ಬಸ್ಗೆ ಸುಧಾರಿತ ಸ್ಫೋಟಕಗಳನ್ನು ಹೊಂದಿದ್ದ ಒಂದು ವಾಹನ ಬಂದು ಡಿಕ್ಕಿ ಹೊಡಿತು. ಬಳಿಕ ಕೈಯಿಂದ ಸ್ಫೋಟಕಗಳನ್ನೆಲ್ಲ ನಮ್ಮ ಮೇಲೆ ಥ್ರೋ ಮಾಡಿದ್ದಾರೆ. ಇದರಿಂದ 7 ಸೈನಿಕರ ಪ್ರಾಣ ಹೋಗಿದೆ, 16 ಜನ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿದೀವಿ ಅಂತ ಪಾಕ್ ಹೇಳಿದೆ. ಚೂರು ಕಮ್ಮಿ ಮಾಡಿ ಹೇಳ್ತಾ ಇದ್ದಾರೆ ಪಾಕ್ನವರು ಅಫಿಷಿಯಲ್ ಆಗಿ. ಅಲ್ಲದೆ ಈ ಪ್ರದೇಶಕ್ಕೆ ಹೆಲಿಕಾಪ್ಟರ್ ಕಳಿಸಿದೀವಿ, ಹೆಚ್ಚಿನ ಕಣ್ಗಾವಲಿಡೋಕೆ ಡ್ರೋನ್ಗಳನ್ನ ಕೂಡ ಡಿಪ್ಲಾಯ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಾಳಿಗೆ ಬಲೂಚಿಸ್ತಾನ ಸಿಎಂ ಸರ್ಫರಾಜ್ ಬುಕ್ತಿ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಮೃತಪಟ್ಟ ಪಾಕ್ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಈ ಮೂಲಕ ಕಳೆದೊಂದು ವಾರದಲ್ಲಿ ಬಲೂಚ್ ಪಡೆ 2ನೇ ದೊಡ್ಡ ದಾಳಿ ಮಾಡಿದಂತಾಗಿದೆ. ಮತ್ತೊಂದು ಕಡೆ ಟಿಟಿಪಿ ಸಂಘಟನೆ ಅಂದ್ರೆ ಪಾಕಿಸ್ತಾನದ ತಾಲಿಬಾನ್ ಘಟಕ ಸರಣಿ ದಾಳಿಯನ್ನ ಮುಂದುವರಿಸ್ತಾ ಇದೆ. ಪಾಕ್ನ 4 ಆರ್ಮಿ ಸ್ಟೇಷನ್ ಮೇಲೆ ದಾಳಿಯಾಗಿದೆ. 9 ಪಾಕ್ ಸೈನಿಕರು ಗಂಭೀರ ಗಾಯಗೊಂಡಿದ್ದಾರೆ. ಬಜೌರ್ ಪ್ರದೇಶದಲ್ಲಿ ಈ ದಾಳಿಯಾಗಿದೆ. ಜೊತೆಗೆ ಪಾಕ್ ವಿರುದ್ಧ ಹೊಸ ಕಾರ್ಯಾಚರಣೆ ಶುರು ಮಾಡಿದ್ದೀವಿ ಅಂತ ಟಿಟಿಪಿ ವಕ್ತಾರ ಮೊಹಮ್ಮದ್ ಖುರ್ಸಾನಿ ಘೋಷಿಸಿದ್ದಾರೆ. ಶರಿಯಾ ಲಾ ತರೋದೇ ನಮ್ಮ ಗುರಿ. ಈ ಕಾರ್ಯಾಚರಣೆ ಅಡಿಯಲ್ಲಿ ಟಾರ್ಗೆಟೆಡ್ ಸ್ಟ್ರೈಕ್ಗಳು, ಗೆರಿಲ್ಲಾ ಮಾದರಿ ದಾಳಿ ಹಾಗೂ ಡ್ರೋನ್ ಕಾರ್ಯಾಚರಣೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಪಾಕ್ನ ಭವಿಷ್ಯದ ಬಗ್ಗೆ ಅವರ ದೇಶದಲ್ಲೇ ಆತಂಕ ಶುರುವಾಗಿದೆ. ಮತ್ತೊಂದು ಕಡೆ ಅಮೆರಿಕ ಮೂಲದ ಪಾಡ್ಕಾಸ್ಟರ್ ಲೆಕ್ಸ್ ಫ್ರೆಡ್ಮನ್ ಅವರ ಕಾರ್ಯಕ್ರಮದಲ್ಲಿ ಪಿಎಂ ನರೇಂದ್ರ ಮೋದಿ ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ದಾರೆ. ಪಾಕ್ ಜನರಿಗೆ ಶಾಂತಿ ಬೇಕಾಗಿದೆ. ಅಲ್ಲಿನ ಜನ ದಾಳಿ, ಭಯೋತ್ಪಾದನೆಯಿಂದ ಬೇಸತ್ತು ಹೋಗಿದ್ದಾರೆ. ಮಕ್ಕಳು ಸೇರಿದಂತೆ ಸಾಕಷ್ಟು ಜನ ಪ್ರಾಣ ಕಳ್ಕೊಳ್ತಿದ್ದಾರೆ. ಭಾರತ ಪಾಕ್ನೊಂದಿಗೆ ಪ್ರತಿ ಸಲ ಶಾಂತಿಯ ಪ್ರಯತ್ನವನ್ನ ಮಾಡ್ತು. ನಾನು ಮೊದಲ ಬಾರಿಗೆ ಪ್ರಧಾನಿಯಾದಾಗ ಪದಗ್ರಹಣ ಕಾರ್ಯಕ್ರಮಕ್ಕೂ ಪಾಕಿಸ್ತಾನಕ್ಕೆ ಇನ್ವಿಟೇಷನ್ ಕೊಟ್ಟಿದೆ. ಎಲ್ಲ ಸಾರ್ಕ್ ರಾಷ್ಟ್ರಗಳಿಗೆ ಇನ್ವೈಟ್ ಮಾಡಿದ್ದು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟಿದ್ರು. ಆದರೆ ಈ ಶಾಂತಿ ಪ್ರಯತ್ನದ ಬದಲಿಗೆ ನಮಗೆ ಸಿಕ್ಕಿದ್ದು ಬರೀ ದ್ರೋಹ ಮತ್ತು ಹಗೆತನ ಅಂತ ಮೋದಿ ಪಾಕ್ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ 1947ರ ಬಳಿಕ ಭಾರತದ ವಿಭಜನೆ ಬಗ್ಗೆ ಮಾತನಾಡಿ, ಅದೊಂದು ರಕ್ತಸಿಕ್ತ ಇತಿಹಾಸ. ನಾವು ಭಾರತ ವಿಭಜನೆಗೆ ಒಪ್ಕೊಂಡ್ವಿ, ಆದರೆ ಪಾಕಿಸ್ತಾನಕ್ಕೆ ಮಾತ್ರ ಶಾಂತಿಯಿಂದ ಒಟ್ಟಾಗಿ ಬಾಳೋಕೆ ಮನಸ್ಸಿಲ್ಲ. ನಾವು ಶಾಂತಿಯನ್ನು ಆಯ್ಕೆ ಮಾಡಿಕೊಂಡ್ವಿ, ಆದರೆ ಅವರು ನಮ್ಮ ವಿರುದ್ಧ ಪ್ರಾಕ್ಸಿ ಯುದ್ಧವನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಜಗತ್ತಿನ ಯಾವ ಮೂಲೆಯಲ್ಲಿ ಉಗ್ರದಾಳಿ ನಡೀಲಿ, ಅದಕ್ಕೂ ಪಾಕಿಸ್ತಾನಕ್ಕೂ ಲಿಂಕ್ ಇರುತ್ತೆ. ಉದಾಹರಣೆಗೆ ಸೆಪ್ಟೆಂಬರ್ 11ರ ಅವಳಿ ಕಟ್ಟಡದ ಮೇಲಿನ ದಾಳಿನೇ ತಗೊಳ್ಳಿ. ಅದರ ಮಾಸ್ಟರ್ ಮೈಂಡ್ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿದ್ದ. ಪಾಕಿಸ್ತಾನ ಪ್ರಕ್ಷುಬ್ಧತೆಯ ಕೇಂದ್ರ. ಪಾಕಿಸ್ತಾನ ಈ ಭಯೋತ್ಪಾದನೆಯನ್ನ ಬಿಟ್ಟು ಶಾಂತಿ ಕಡೆ ಮುಖ ಮಾಡಬೇಕು. ಭಾರತ ಯಾವಾಗಲೂ ಶಾಂತಿಯನ್ನು ಬಯಸುತ್ತೆ, ಯಾಕಂದ್ರೆ ಇದು ಗೌತಮ ಬುದ್ಧ ಮತ್ತು ಮಹಾತ್ಮ ಗಾಂಧೀಜಿಯವರ ನಾಡು ಅಂತ ಮೋದಿ ಹೇಳಿದ್ದಾರೆ. ಇನ್ನೊಂದು ಕಡೆ ಮೋದಿ ಭಾರತ ಚೀನಾ ಸಂಬಂಧಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನೆರೆಹೊರೆಯವರ ಮಧ್ಯೆ ಭಿನ್ನಾಭಿಪ್ರಾಯಗಳಿರುವುದು ಸಹಜ. ಈ ಭಿನ್ನಾಭಿಪ್ರಾಯಗಳು ವಿವಾದ ಆಗಬಾರದು ಅಂದ್ರೆ ಅದಕ್ಕೆ ಮಾತುಕತೆಯೊಂದೇ ಪರಿಹಾರ ಅಂತ ಮೋದಿ ಹೇಳಿದ್ದಾರೆ. ಹಾಗೆ ಉಭಯ ದೇಶಗಳ ಮಧ್ಯೆ ಗಡಿ ವಿಚಾರಗಳಿಂದ ಹದಗೆಟ್ಟಿದ್ದ ಸಂಬಂಧ ಈಗ ಸುಧಾರಣೆಯಾಗ್ತಾ ಇದೆ ಅಂತ ಹೇಳಿದ್ದಾರೆ. ಏನು RSS ಬಗ್ಗೆ ಕೂಡ ಪಿಎಂ ನರೇಂದ್ರ ಮೋದಿ ಇದೇ ಪಾಡ್ಕಾಸ್ಟ್ ನಲ್ಲಿ ಮಾತನಾಡಿದ್ದಾರೆ. RSS ಜಗತ್ತಿನಾದ್ಯಂತ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ತಮ್ಮ ಮಾತೃ ಸಂಸ್ಥೆಯನ್ನ ಅವರು ಪ್ರಶಂಸಿಸಿದ್ದಾರೆ. ಜೊತೆಗೆ ಗೋಧ್ರಾ ಗಲಭೆ ಮತ್ತು ಗೋಧ್ರೋತ್ತರ ಗುಜರಾತ್ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿ, ಇದು ದೊಡ್ಡ ದುರಂತ ಆಗಬಾರದಾಗಿತ್ತು, ಆದ್ರೆ ಇದರಲ್ಲಿ ನಂದೇನು ಪಾತ್ರ ಇಲ್ಲ, ನನ್ನ ಮೇಲೆ ಸುಮ್ಮನೆ ಆರೋಪಗಳನ್ನ ಮಾಡಲಾಗುತ್ತೆ ಅಂತ ಪಿಎಂ ಹೇಳಿದ್ದಾರೆ. ಇನ್ನು ಬ್ಯಾಂಕ್ ದರೋಡೆ ಮಾಡೋಕೆ ಅಂತ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಬಂದಿದ್ದ ಕಿರಾತಕರನ್ನ ದಾವಣಗೆರೆ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಬಂಧಿಸಿದ್ದಾರೆ. ಈ ಗ್ಯಾಂಗ್ ಬರ್ತಿರೋ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಇತ್ತು. ಹೀಗಾಗಿ ಹೊನ್ನಾಳಿ ಬಳಿ ವಾಹನ ತಪಾಸಣೆ ನಡೆಸ್ತಾ ಇದ್ರು.
ಆದರೆ ತಪಾಸಣೆ ಕಂಡ ದರೋಡೆಕೋರರು ಕಾರ್ ನಿಲ್ಲಿಸದೆ ವೇಗವಾಗಿ ಚಲಾಯಿಸಿಕೊಂಡು ಹೋದ್ರು. ಬೆನ್ನತ್ತಿದ ಪೊಲೀಸರು ಚೇಸ್ ಮಾಡಿ ಕಾರ್ ತಡೆದಿದ್ದಾರೆ. ಆಗ ಆರೋಪಿಗಳು ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸೋಕೆ ಮುಂದಾದರೂ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಈ ವೇಳೆ 4 ಸಿಕ್ಕಾಕೊಂಡಿದ್ದಾರೆ. ಸಿಕ್ಕಾಕೊಂಡವರನ್ನ ಗುಡ್ಡು ಅಲಿಯಾಸ್ ಗುಡ್ಡು ಖಾಲಿಯಾ, 2ನೇ ವ್ಯಕ್ತಿ ಹಸ್ರತ್ ಅಲಿ, 3ನೇ ವ್ಯಕ್ತಿ ಅಸ್ಸಾಂ ಯಾನೆ ಟಂಟನ್, 4ನೇ ವ್ಯಕ್ತಿ ಕಮ್ರೂನ್ ಯಾನೆ ಬಾಬು ಸೆರ್ಲಿ ಅಂತೆ. ಈ ರೀತಿ ಎಲ್ಲ ಹೆಸರಿಟ್ಕೊಂಡಿದ್ದಾರೆ ಇವರು. ಇನ್ನು 3 ಜನ ತಪ್ಪಿಸ್ಕೊಂಡಿದ್ದಾರೆ. ಇವರು ಉತ್ತರ ಪ್ರದೇಶದ ಕಕ್ರಾಳ್ ಗ್ಯಾಂಗ್ನವರಂತೆ. ಆ ಗ್ಯಾಂಗ್ ಹೆಸರು ನೋಡಿ. ಈ ಟೀಮ್ ದಾವಣಗೆರೆ ಜಿಲ್ಲೆ ಸವಳಂಗದ ಬ್ಯಾಂಕ್ ದರೋಡೆಗೆ ಬಂದಿದ್ರು ಅಂತ ಹೇಳಲಾಗ್ತಿದೆ. ಅಲ್ಲದೆ ಕಳೆದ ಕೆಲ ತಿಂಗಳ ಹಿಂದೆ ನ್ಯಾಮತಿಯಲ್ಲಿ ನಡೆದ SBI ಬ್ಯಾಂಕ್ ದರೋಡೆಗೂ ಇವರಿಗೂ ಸಂಬಂಧ ಇದೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ರಾಜ್ಯದ ಇತಿಹಾಸದಲ್ಲೇ ಅತಿದೊಡ್ಡ ಮಾದಕ ವಸ್ತು ಜಾಲವನ್ನ ಮಂಗಳೂರು ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. 74 ಕೋಟಿ ರೂಪಾಯಿ ಮೌಲ್ಯದ 37.5 ಕೆಜಿ ತೂಕದ ನಶಾ ವಸ್ತುವನ್ನ ಸೀಸ್ ಮಾಡಿದ್ದಾರೆ. 4 ಫೋನ್, 2 ಪಾಸ್ಪೋರ್ಟ್, 18,460 ರೂಪಾಯಿ ಕ್ಯಾಶ್ ಅನ್ನ ಸೀಸ್ ಮಾಡಲಾಗಿದೆ. ಈ ಜಾಲದ ಕಿಂಗ್ ಪಿನ್ ಅಬ್ದುಲ್ ಫೈಸಲ್ ಅನ್ನೋ ವ್ಯಕ್ತಿಯನ್ನ ಕೂಡ ಬಂಧಿಸಲಾಗಿದೆ. ಆಫ್ರಿಕಾ ಮೂಲದ 2 ಮಹಿಳೆಯರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ತೊಗರಿ ಬೇಳೆಗೆ ರಾಸಾಯನಿಕ ಬಣ್ಣವನ್ನ ಹೊಡೆದಿರುವಂತ ಬೇಳೆ ಮಿಶ್ರಣ ಮಾಡುತ್ತಿರುವುದು ಪತ್ತೆಯಾಗಿದೆ. ಈ ಬೇಳೆ ಸೇವನೆಯಿಂದ ಪಾರ್ಶ್ವವಾಯು, ಅಂಗವೈಕಲ್ಯ, ನರರೋಗ, ಕ್ಯಾನ್ಸರ್ ಕೂಡ ಬರಬಹುದು ಅಂತ ಆಹಾರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಜೇನುತುಪ್ಪದಲ್ಲೂ ಕೂಡ ರಾಸಾಯನಿಕ ಬಳಕೆಯ ಬಗ್ಗೆ ದೂರುಗಳು ಬಂದಿವೆ. ಹಾಗಾಗಿ ರಾಜ್ಯಾದ್ಯಂತ ಮಾರಾಟ ಆಗ್ತಿರೋ ಜೇನಿನ ಮಾದರಿಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳು ಈಗ ಹಲವಾರು ಬಣ್ಣ ಮತ್ತು ಹಲವಾರು ತಿನಿಸುಗಳ ತಯಾರಿಯಲ್ಲಿದ್ದಂಥ ಕೆಲವೊಂದಷ್ಟು ಲೋಪದೋಷಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಂಡ ಬಳಿಕ ಈಗ ತೊಗರಿ ಬೇಳೆ ಮತ್ತು ಜೇನಿನ ಕಡೆಗೆ ಫೋಕಸ್ ಶಿಫ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಯಾಗ್ತಿರೋ ನಡುವೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗ್ತೀನಿ, ಯಾರು ಬೇಕಾದರೂ ಕೆಪಿಸಿಸಿ ಅಧ್ಯಕ್ಷರ ಜವಾಬ್ದಾರಿ ತಗೋಬಹುದು ಅಂತ ಡಿಕೆ ಶಿವಕುಮಾರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ಸಭೆಯಲ್ಲೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಹೇಳಿಕೆ ಕೊಡ್ತಿರೋದು ನೋಡ್ತಾ ಇದ್ರೆ ಇನ್ನೂ ದೊಡ್ಡ ಜವಾಬ್ದಾರಿ ಏನಾದರೂ ಕೂಡ, ತುಂಬಾ ಗಮನ ಕೊಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಏನಾದರೂ ಕೂಡ ಕೊಡೋದ್ರ ಬಗ್ಗೆ ಹೈಕಮಾಂಡ್ ಮುನ್ಸೂಚನೆ ಕೊಟ್ಟಿದೆಯಾ ಅಥವಾ ಕೇಳೋಕೆ ಇವರು ತಯಾರಿ ನಡೆಸ್ತಾ ಇದ್ದಾರಾ? ಆ ರೀತಿ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಾದಕ ವಸ್ತು ದಂಧೆಯಲ್ಲಿ ಭಾಗಿಯಾಗಿರೋ 4ರನ್ನ ಅಸ್ಸಾಂನ ಇಂಫಾಲ್ ಮತ್ತು ಗುವಾಹಟಿಯಲ್ಲಿ ಎನ್ಸಿಬಿ ಬಂಧಿಸಿದೆ. ಈ ವೇಳೆ ಅವರ ಬಳಿ ಇದ್ದ 88 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಾದಕ ವಸ್ತು ದಂಧೆಕೋರರಿಗೆ ಕ್ಷಮೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ಎನ್ಸಿಬಿ ಅಧಿಕಾರಿಗಳ ಕಾರ್ಯಾಚರಣೆಯನ್ನ ಶ್ಲಾಘಿಸಿದ್ದಾರೆ. ಅಮೆರಿಕ ಗುಪ್ತಚರ ಇಲಾಖೆಯ ಡೈರೆಕ್ಟರ್ ತುಳಸಿ ಗಬಾರ್ಡ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ದಿಲ್ಲಿಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೇತೃತ್ವದಲ್ಲಿ ನಡೀತಾ ಇರೋ ಹೈ ಲೆವೆಲ್ ಕಾನ್ಫರೆನ್ಸ್ನಲ್ಲಿ ತುಳಸಿ ಗಬಾರ್ಡ್ ಪಾಲ್ಗೊಳ್ತಾ ಇದ್ದಾರೆ. ಭಯೋತ್ಪಾದನಾ ವಿರೋಧಿ ಹೋರಾಟ, ಗುಪ್ತಚರ ಮಾಹಿತಿ ಹಂಚಿಕೆ ಸೇರಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಆಸ್ಟ್ರೇಲಿಯಾ, ಜರ್ಮನಿ, ನ್ಯೂಜಿಲೆಂಡ್ ಮತ್ತು ಇತರ ಪ್ರಮುಖ ರಾಷ್ಟ್ರಗಳ ಗುಪ್ತಚರ ಮುಖ್ಯಸ್ಥರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಾರತೀಯ ಕ್ರೀಡಾಪಟು ವಿಸ್ಪಿ ಖರಾಡಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಹರ್ಕ್ಯುಲಸ್ ಪಿಲ್ಲರ್ಸ್ ಅಥವಾ 2 ಬೃಹತ್ ಕಂಬಗಳು ಬೀಳದಂತೆ ಸುಮಾರು 2 ನಿಮಿಷ 10.75 ಸೆಕೆಂಡ್ ಹಿಡಿದು ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಒಂದು ಕಂಬ ಬರೋಬ್ಬರಿ 166 ಕೆಜಿ, ಇನ್ನೊಂದು ಕಂಬ 168 ಕೆಜಿ ತೂಕ ಇದೆ. ಸುಮಾರು 10.2 ಅಡಿ ಉದ್ದ ಇವೆ. ಇವೆರಡು ಕಂಬಗಳನ್ನ ತಮ್ಮ ಎಡಗೈ ಮತ್ತು ಬಲಗೈಯಲ್ಲಿ ಹೆಚ್ಚು ಸಮಯ ಹಿಡಿದು ತಮ್ಮ ತಾಕತ್ ತೋರಿಸ್ಬಿಟ್ಟಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ಆಗಿತ್ತು ಇದು ಇವೆಂಟ್. ಇದನ್ನ ನೋಡಿ ಖುಷಿಯಾಗಿ ಅಚ್ಚರಿಯಿಂದ ಮಸ್ಕ್ ಕೂಡ ಇದನ್ನ ಶೇರ್ ಮಾಡಿದ್ದಾರೆ, ಎಲಾನ್ ಮಸ್ಕ್. ಅಂದಹಾಗೆ ಖರಾಡಿ ಅವರು ಶಕ್ತಿ ಪ್ರದರ್ಶನದಲ್ಲಿ 13 ಬಾರಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಬಿಎಸ್ಎಫ್ ಕಮಾಂಡೋಗಳಿಗೆ ಶಸ್ತ್ರಾಸ್ತ್ರ ಬಳಸದೆ ಫೈಟ್ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 12ರಿಂದ ಅಲ್ಯೂಮಿನಿಯಂ ಆಮದಿನ ಮೇಲೆ ಅಮೆರಿಕ ಸುಮಾರು 10ರಿಂದ 25% ಟ್ಯಾರಿಫ್ ವಿಧಿಸೋಕೆ ಶುರು ಮಾಡಿತ್ತು. ಇದರಿಂದ ಭಾರತದ ಅಲ್ಯೂಮಿನಿಯಂ ರಫ್ತುದಾರರಿಗೆ ಪೆಟ್ಟು ಬೀಳುವ ಆತಂಕ ಶುರುವಾಗಿದೆ. ಯಾಕಂದ್ರೆ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ರಫ್ತು ಮಾಡೋಕೆ ಭಾರತಕ್ಕಿರೋ ಅತಿ ದೊಡ್ಡ ಮಾರ್ಕೆಟ್ ಅಂದ್ರೆ ಅಮೆರಿಕ. 2023-24ರಲ್ಲಿ $946 ಮಿಲಿಯನ್ ಅಂದ್ರೆ ಸುಮಾರು 7,831 ಕೋಟಿ ರೂಪಾಯಿ ಮೌಲ್ಯದ ಅಲ್ಯೂಮಿನಿಯಂ ಅಮೆರಿಕಾಗೆ ರಫ್ತಾಗಿತ್ತು. ಅದೇ 2021-22 ಹಾಗೂ 22-23ರ ಆರ್ಥಿಕ ವರ್ಷದಲ್ಲಿ $1 ಬಿಲಿಯನ್ ಅಂದ್ರೆ 8.6 ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಲ್ಯೂಮಿನಿಯಂ ಅಮೆರಿಕಾಗೆ ಹೋಗಿತ್ತು. ಅಲ್ಲದೆ ಅಮೆರಿಕಾಗೆ ರಫ್ತಾಗೋ ಒಟ್ಟು ಅಲ್ಯೂಮಿನಿಯಂ ಪೈಕಿ 3% ಭಾರತದಿಂದಲೇ ಹೋಗ್ತಿದೆ. ಹೀಗಿರುವಾಗ ಟ್ರಂಪ್ರ ಈ ಟ್ಯಾರಿಫ್ ಏಟಿನಿಂದ ಭಾರತಕ್ಕೂ ಪೆಟ್ಟಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಕಳೆದ ಸುಮಾರು 9 ತಿಂಗಳುಗಳಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ಸಿಕ್ಕಾಕೊಂಡಿರೋ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋ ಅವರು ಭೂಮಿಗೆ ವಾಪಸ್ ಆಗೋ ಗಳಿಗೆ ಹತ್ತಿರವಾಗ್ತಾ ಇದೆ. ಇವ್ರನ್ನ ವಾಪಸ್ ಕರ್ಕೊಂಡ್ಬರೋಕೆ ಸ್ಪೇಸ್ಗೆ ಜಿಗಿದ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ISSಗೆ ಡಾಕ್ ಆಗಿದೆ, ಅಂಟ್ಕೊಂಡಿದೆ. ಈ ಬಗ್ಗೆ ಸ್ಪೇಸ್ ಎಕ್ಸ್ ನ ಸಿಇಒ ಇಲಾನ್ ಮಸ್ಕ್ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಅದರಲ್ಲಿ ಗಗನಯಾತ್ರಿಗಳು ಅಲ್ಲಿಗೆ ತಲುಪಿರೋ ಫೋಟೋ ಕೂಡ ಲಭ್ಯವಾಗಿದೆ. ಒಂದಷ್ಟು ಜನ ಅಲ್ಲಿಗೆ ಹೋಗಿದ್ದಾರೆ. ಈಗ
ಮಾರ್ಚ್ 19ಕ್ಕೆ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ರನ್ನ ಇದು ವಾಪಸ್ ಕರ್ಕೊಂಡ್ ಬರ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಬಿಸಿಸಿಐ ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಟೀಂ ಇಂಡಿಯಾ ಆಟಗಾರರು ಇಂತಿಷ್ಟು ದಿನ ಮಾತ್ರ ಫ್ಯಾಮಿಲಿಯೊಂದಿಗೆ ಟೈಮ್ ಕಳೆಯಬೇಕು ಅಂತ ಹೊಸ ನಿಯಮವನ್ನ ತಂದಿದ್ರು. ಅದಕ್ಕೀಗ ವಿರಾಟ್ ಕೊಹ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಫ್ಯಾಮಿಲಿ ಜೊತೆಲಿದ್ರೆ ನಾವು ಬ್ಯಾಲೆನ್ಸ್ಡ್ ಆಗಿರ್ತೀವಿ, ಕಠಿಣ ಸವಾಲು ಎದುರಿಸೋಕೆ ಜೋಶ್ ಬರುತ್ತೆ, ಕಷ್ಟದ ಸಮಯ ಫೇಸ್ ಮಾಡಿ ವಾಪಸ್ ಫ್ಯಾಮಿಲಿ ಕಡೆಗೆ ಹಿಂದಿರುಗಿ ಹೋಗುವಾಗ ನೆಮ್ಮದಿ ಸಿಗುತ್ತೆ. ಅದೇನೋ ಇದನ್ನ ಹೇಳಿದ್ರೆ ಜನರಿಗೆ ಕೆಲವರಿಗೆ ಅರ್ಥ ಆಗಲ್ಲ ಅಂತ ಬಿಸಿಸಿಐ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ. ಆರ್ಸಿಬಿಯ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿದ್ದಾರೆ. ಅಂದಹಾಗೆ ಬಿಸಿಸಿಐ ರೂಲ್ಸ್ ಪ್ರಕಾರ 45 ದಿನಗಳ ಸರಣಿ ಆದರೆ ಕ್ರಿಕೆಟ್ ಆಟಗಾರರ ಫ್ಯಾಮಿಲಿ ಅಥವಾ ಆಟಗಾರರ ಪ್ರೇಯಸಿಯರು ಕೇವಲ 14 ದಿನ ಮಾತ್ರ ಅವರೊಂದಿಗೆ ಇರಬಹುದು. ಸಣ್ಣ ಕ್ರಿಕೆಟ್ ಟೂರ್ನಮೆಂಟ್ ಆದ್ರೆ ಫ್ಯಾಮಿಲಿಗೆ ಕೇವಲ 1 ವಾರ ಮಾತ್ರ ಜೊತೆಗಿರೋಕೆ ಅವಕಾಶ ಇದೆ. ಅದಕ್ಕೆ ಕೊಹ್ಲಿ ಈ ರೀತಿ ಇಂಡೈರೆಕ್ಟ್ ಆಗಿ ಬಿಸಿಸಿಐ ಮೇಲೆ ಸಿಟ್ಟನ್ನ ಕಾರಿದ್ದಾರೆ. ಇನ್ನು ಇತ್ತೀಚೆಗೆ ಇಂಡಸ್ಇಂಡ್ ಬ್ಯಾಂಕ್ ತನ್ನ ಬ್ಯಾಲೆನ್ಸ್ ಶೀಟ್ ನಲ್ಲಿ ತಪ್ಪು ಲೆಕ್ಕವನ್ನ ಕೊಟ್ಟು ಅದನ್ನ ಅವರೇ ಆಮೇಲೆ ಒಪ್ಪಿಕೊಂಡು ಷೇರುಪೇಟೆಯಲ್ಲಿ 27% ಕಿತ್ಕೊಂಡು ಹೋಗಿತ್ತಲ್ಲ ಒಂದೇ ದಿನಕ್ಕೆ ಇಂಡಸ್ಇಂಡ್ ಬ್ಯಾಂಕ್ ನ ಶೇರ್ ವ್ಯಾಲ್ಯೂ. ಇದಾದ್ಮೇಲೆ ಬ್ಯಾಂಕ್ ತುಂಬಾ ನ್ಯೂಸ್ ನಲ್ಲಿತ್ತು, ಸುದ್ದಿಯಲ್ಲಿತ್ತು. ಆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಅವ್ರ ಈ ರೀತಿ ಮಿಸ್ಟೇಕ್ ಮಾಡಿರೋದು ಹೌದು, ಈ ರೀತಿ ಷೇರು ಬೆಲೆಯಲ್ಲಿ ಜನ ರಿಯಾಕ್ಟ್ ಮಾಡಿ ಷೇರುದಾರರು ಅದನ್ನ ಸೇಲ್ ಮಾಡಿರೋದು ಹೌದು. ಆದರೆ ಇಂಡಸ್ಇಂಡ್ ಬ್ಯಾಂಕ್ ಆರ್ಥಿಕವಾಗಿ ಒಳಗಡೆ ಸ್ಟೇಬಲ್ ಆಗಿದೆ ಮತ್ತು ಉತ್ತಮ ಬಂಡವಾಳವನ್ನ ಕೂಡ ಹೊಂದಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ಆ ಬ್ಯಾಂಕ್ನಲ್ಲಿ ಷೇರುದಾರರಿಗಲ್ಲ, ಯಾರೆಲ್ಲ ಅಕೌಂಟ್ ಹೊಂದಿದ್ದಾರೆ, ದುಡ್ಡಿಟ್ಟಿದ್ದಾರೆ, ಡೆಪಾಸಿಟ್ ಇಟ್ಟಿದ್ದಾರೆ, ಅವ್ರಿಗೇನು ಭಯ ಪಡೋ ಅಗತ್ಯ ಇಲ್ಲ ಅಂತ ಆರ್ಬಿಐ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಅದರ ಲಿಂಕ್ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಗೂ ಕೂಡ ಜಂಪ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.